ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ಡಬಲ್ ಆಫರ್, 3 ಖಾತೆ ಆಫರ್ ಮಾಡಿರುವಂತ ಹೈಕಮಾಂಡ್. ಹಾಗಾದ್ರೆ ಏನೆಲ್ಲ ಖಾತೆಯ ಆಫರ್ ಕೊಟ್ಟಿದೆ ಹೈಕಮಾಂಡ್ ರಾಮಲಿಂಗಾರೆಡ್ಡಿಗೆ? ಈಗಾಗಲೇ ಹೈಕಮಾಂಡ್ ಆಫರ್ ಕೊಟ್ಟಿದೆ ಅಂತ ಹೇಳ್ತಾ ಇದೀವಿ. ಏನ್ ಆಫರ್ ಕೊಟ್ಟಿದೆ? ಯಾವ ಖಾತೆಯ ಆಫರ್ ಅನ್ನ ಕೊಟ್ಟಿದೆ? 3 ಖಾತೆ ಆಫರ್ ಕೊಟ್ಟಿರುವಂತ ಹೈಕಮಾಂಡ್. ಖಾತೆ ಒಂದು ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದೆ. ಇನ್ನು ಮುಜರಾಯಿ ಇಲಾಖೆಯ ಆಫರ್ ಅನ್ನ ಕೊಟ್ಟಿದೆ. ಸಹಕಾರ ಖಾತೆ ಆಫರ್ ಅನ್ನ ಕೊಟ್ಟಿದೆ. ಅಶ್ವಮೇಘದಲ್ಲಿ ರೆಡ್ಡಿಗೆ ಕೊಟ್ಟ ಆಫರ್ ಇಂಚಿಂಚು ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಮನವೊಲಿಕೆಯ ಪ್ರಯತ್ನ ನಡೀತಾ ಇದೆ. ಈಗಲೂ ಕೂಡ 3 ಖಾತೆ ಪಡೆದು ಸಹಕರಿಸಿ ಎಂದು ಸುರ್ಜೇವಾಲಾ ಮನವೊಲಿಕೆ ಯತ್ನ ಆಯಿತು. ಸುರ್ಜೇವಾಲಾ 3 ಖಾತೆ ಆಫರ್ ಅನ್ನ ತಿರಸ್ಕರಿಸಿರುವಂತಹ ರಾಮಲಿಂಗಾರೆಡ್ಡಿ, ನೀವೆಷ್ಟೇ ಆಫರ್ ಕೊಟ್ರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ರೆ ಓಕೆ, ಇಲ್ಲ ಅಂದ್ರೆ ಬೇಡ. 3 ಖಾತೆ ಆಫರ್ ದಯವಾಗಿ ಉತ್ತರಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಏನೋ ಕಮೆಂಟ್ ಮಾಡಲ್ಲ. ಸರಿ, ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಏನಾದರೂ ಕೊಡದೆ ಹೋದ್ರೆ ನಿಮ್ಮ ರಾಜೀನಾಮೆ ಈ ಹಠ ಏನಿದೆ ಇದನ್ನೇ ಇಟ್ಕೊಂಡು ಹೋಗ್ತೀರಾ ಅಥವಾ ಮನವೊಲಿಸಿದ್ರೆ ಅದಕ್ಕೆ ಒಪ್ಕೊಳ್ತೀರಾ ಸರ್? ಈ ವಿಚಾರ ಈಗ ಮಾತಾಡಲ್ಲ. ನೋ ಕಾಮೆಂಟ್ಸ್. ಏನಿದ್ರು 8 ಗಂಟೆ ಮೇಲೆ ಮಾತಾಡ್ತೀರಾ ಅಂತಾನೆ ಸರ್? ಸರ್ ಇವತ್ತು ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ ಸರ್? ಇವತ್ತು ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಇದೆಯಾ? ಅರಿಯುತ್ತೆ. ಇವತ್ತು ಅರಿಯುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ರಾಮಲಿಂಗ. ನೋ ಕಾಮೆಂಟ್ಸ್ ಅಂತ ಹೇಳ್ತಾ ಇರುವಂಥದ್ದು ರಾಮಲಿಂಗಾರೆಡ್ಡಿ. ಈಗ ಏನು ಮಾತನಾಡಲ್ಲ, ಸಮಯ ಕೊಟ್ಟಿದ್ದೀನಿ, ಸಮಯ ಆಗಲಿ, ಏನೇ ಇದ್ರೂ ಕೂಡ ಆ ಸಮಯ ಮುಗಿದ ಮೇಲೆ ಮಾತನಾಡ್ತೀನಿ ಅನ್ನುವಂಥ ನಿಲುವು ರಾಮಲಿಂಗಾರೆಡ್ಡಿದು. ರಾಮಲಿಂಗಾರೆಡ್ಡಿ ಅವರ ರಾಜಕೀಯ ಒಂದು ನಡೆಗಳನ್ನ ಇಲ್ಲಿಯವರೆಗೂ ಏನು ಗಮನಿಸ್ಕೊಂಡು ಬಂದಿದ್ದೀವಿ. ನಿನ್ನೆ ಕೂಡ ಒಂದು ಮಾಧ್ಯಮದವರ ಜೊತೆ ಮಾತನಾಡ್ತಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ನಿನ್ನೆ ಒಂದು ವಿಡಿಯೋ ವೈರಲ್ ಆಗುತ್ತೆ, ನನಗೆ ಕೋಪ ಬರೆಸಬೇಡಿ, ಇಲ್ಲಿಂದ ಹೊರಡಿ ಅನ್ನುವಂಥ ಒಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ. ಅವರ ಸ್ವಾಭಾವಿಕ ಗುಣ ಮುಂಚೆಯಿಂದನೂ ಕೂಡ ರಾಜಕೀಯವಾಗಿ ಯಾವ ರೀತಿಯಾದಂಥ ನಡೆ ನುಡಿ ಇತ್ತು, ಈಗ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅಸಮಾಧಾನಗೊಂಡಿದ್ದಾರೆ ಅಂತ. ಕೊಡ್ತೀನಿ ಅಂತ ಹೇಳಿ ಒಂದು ಬಾರಿ ಅಲ್ಲ, ಇದು 2 ಬಾರಿ ಆಗಿರುವಂಥದ್ದು. ಈ ಹಿಂದೆನೂ ಕೂಡ ನಿನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅದಕ್ಕೆ ಅವಕಾಶ, ಮತ್ತೆ ಡಿ.ಕೆ. ಶಿವಕುಮಾರ್ ಮಾತಿಗೆ ತಪ್ಪಿರುವಂಥದ್ದು. ಮನೆಗೆ ಬಂದು ಅಲ್ಲೂ ಕೂಡ ಮನವೊಲಿಕೆ ಮಾಡಿ ಸಾರಿಗೆ ಇಲಾಖೆಯ ಖಾತೆಯನ್ನ ಕೊಡ್ತಾರೆ. ಈ ಬಾರಿ ಕೊಡ್ತೀನಿ, 2.5 ವರ್ಷ ಆದಮೇಲೆ ಖಾತೆ ಕೊಡ್ತೀನಿ ಅಂತ ಹೇಳಿದ್ರು. ಈಗಲೂ ಕೂಡ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ಕೊಡ್ತೀನಿ ಅಂತ ಹೇಳಿ ಕೊನೆ ಮೂಮೆಂಟಲ್ಲಿ ಕೈ ಎತ್ತಿದ್ದಾರೆ. ಕೊನೆ ಮೂಮೆಂಟಲ್ಲಿ ಕೃಷ್ಣ ಬೈರೇಗೌಡಗೆ ಖಾತೆಯನ್ನ ಕೊಟ್ಟಿರುವಂಥದ್ದು. ಇದು ಪದೇ ಆಗ್ತಾ ಇದೆ. ಆತ್ಮಸಾಕ್ಷಿಗೆ ವಿರೋಧವಾಗಿ ನಾನು ಕೆಲಸ ಮಾಡಲ್ಲ ಅಂತ ಹೇಳಿದಂಥ ರಾಮಲಿಂಗಾರೆಡ್ಡಿ ಅವರ ನಿಲುವು ಮೇಲೆ ಸ್ಪಷ್ಟತೆಯಾಗಿದ್ದಾರೆ. ಅವರ ನಿಲುವು ಮೇಲೆ ಗಟ್ಟಿಯಾಗಿದ್ದಾರೆ. ಹೈಕಮಾಂಡ್ ನಾನು ಈ ರೀತಿಯಾಗಿ ಆಫರ್ ಕೊಟ್ಟಿದ್ದೀನಿ, ಅವ್ರು ಏನು ತೆಗೆದುಕೊಳ್ತಾರೆ, ಅವ್ರು ಏನು ನನ್ನ ಬೇಡಿಕೆ ಇರುವಂಥದ್ದು ಹೀಗೆ, ಅವ್ರು ಏನು ನಿರ್ಧಾರ ತೆಗೆದುಕೊಳ್ಳಿ, 8 ಗಂಟೆ ಆಗಲಿ, 8 ಗಂಟೆ ಮೇಲೆ ಮಾತನಾಡ್ತೀನಿ ಅನ್ನುವಂಥದ್ದು. ಈಗಲೂ ಕೂಡ ನಮ್ಮ ಪ್ರತಿನಿಧಿ ಮಾತನಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ರಾಮಲಿಂಗಾರೆಡ್ಡಿಯ ರೆಸ್ಪಾನ್ಸ್ ಏನಿತ್ತು, ನೋ ಕಾಮೆಂಟ್ಸ್, ಏನು ಮಾತನಾಡಲ್ಲ ಅನ್ನುವಂಥ ರೀತಿಯಲ್ಲಿ.